ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅರವಿಂದ್. ಪ್ರತಿನಿತ್ಯ ನಮ್ಮ ದುನಿಯಾ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಆಯ್ಕೆ ಮಾಡ್ಕೋತೀವಿ. ಆ ಸ್ಟೋರಿ ಕುರಿತಂತೆ ತಜ್ಞರ ಜೊತೆ ವಿಸ್ತೃತ ಚರ್ಚೆಯನ್ನು ಮಾಡ್ತೀವಿ. ಕೆಲವು ಸರ್ತಿ ನಮ್ಮ ಈ ಕಾರ್ಯಕ್ರಮದ ಮುಖಾಂತರ ಜನರಿಗೆ ಒಳ್ಳೆಯ ಮಾಹಿತಿಗಳು, ಒಳ್ಳೆಯ ಎಚ್ಚರಿಕೆಯನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇವತ್ತು ಕೂಡ ನಾವು ಅಂಥದ್ದೇ ಒಂದು ಸ್ಟೋರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಏನಂದರೆ, ಕಳೆದ 1.5 ಶತಮಾನದಲ್ಲಿ ಹಿಂದೆಂದೂ ಕಂಡು ಕೇಳರಿಯದಷ್ಟು ಚಳಿಯನ್ನು ನಾವಿವಾಗ ಅನುಭವಿಸ್ತಾ ಇದ್ದೀವಿ. ಆ ಚಳಿ ಇವಾಗ ನಮಗೆ ಕಾಡ್ತಾ ಇದೆ. ಅಂದರೆ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ 10 ಡಿಗ್ರಿಗಿಂತ ಕಡಿಮೆ ಉಷ್ಣಾಂಶ ದಾಖಲಾಗಿದೆ. ಸೊ ಈ ಥರ ಚಳಿ ಆಗೋದಕ್ಕೆ ಕಾರಣ ಏನು? ಈ ಚಳಿಯಿಂದ ಪ್ರಮುಖವಾಗಿ ಮಕ್ಕಳ ಮೇಲೆ ಯಾವ ಪರಿಣಾಮ ಬೀರುತ್ತೆ? ಗರ್ಭಿಣಿಯರಿಗೆ ಏನು ತೊಂದರೆ ಆಗುತ್ತೆ? ಬಾಣಂತಿಯರು ಏನೆಲ್ಲ ತೊಂದರೆ ಅನುಭವಿಸಬೇಕಾಗುತ್ತೆ? ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ? ಸೊ ಇದೆಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಇದೇ ಇವತ್ತಿನ ವಿಶೇಷ, ಚಳಿ. ಸೊ ಈಗಾಗಲೇ ಹೇಳಿದಂತೆ ಹಿಂದೆಂದಿಗಿಂತಲೂ ಅಂದರೆ ಸರಿಸುಮಾರು ಈ ಬಾರಿ ನಮ್ಮ ರಾಜ್ಯದಲ್ಲಿ ಕಳೆದ 150 ವರ್ಷಗಳಲ್ಲೇ ಕಂಡು ಕೇಳರಿಯದಷ್ಟು ಕಡಿಮೆ ಉಷ್ಣಾಂಶ ದಾಖಲಾಗಿ ಜನರೆಲ್ಲ ಚಳಿಯಲ್ಲಿ ಗಡಗಡ ಅಂತ ನಡುಗ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತಿರ್ಬೋದು, ಬೆಂಗಳೂರು, ಮೈಸೂರು, ಮಡಿಕೇರಿಯಲ್ಲಿ 132 ವರ್ಷಗಳ ಹಿಂದೆ ಇಷ್ಟು ಉಷ್ಣಾಂಶ ದಾಖಲಾಗಿತ್ತಂತೆ. ಈ ಬಾರಿ ಯಾಕೆ ಇಷ್ಟು ಚಳಿ ಕಾಡ್ತಾ ಇದೆ? ಸಂಕ್ರಾಂತಿಗೆಲ್ಲ ಚಳಿ ಮುಗಿದು ಹೋಗಬೇಕಾಗಿತ್ತು, ಆದರೆ ಸಂಕ್ರಾಂತಿ ಆದ ನಂತರ ಕೂಡ ಚಳಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಉತ್ತರ ಕರ್ನಾಟಕ, ಬಿಸಿಲ ನಾಡು ಅಂತ ಕರೆಸ್ಕೊಳ್ತಕ್ಕಂಥ ಉತ್ತರ ಕರ್ನಾಟಕದಲ್ಲಿ ಕೂಡ 10 ಡಿಗ್ರಿಗಿಂತ ಕಡಿಮೆ ಉಷ್ಣಾಂಶ ದಾಖಲಾಗಿದೆ. ಸೊ ಕರ್ನಾಟಕದಲ್ಲಿ ಈ ಚಳಿ ಸೃಷ್ಟಿಸಿರ್ತಕ್ಕಂಥ ಅವಾಂತರದ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕನಿಷ್ಠ 5 ಡಿಗ್ರಿಗೂ ಕಡಿಮೆ ತಾಪಮಾನ. ಹಳೆ ಮೈಸೂರು ಭಾಗ ತತ್ತರ, ಉತ್ತರ ಕರ್ನಾಟಕವು ಗಡಗಡ. ಭೀಕರ ಚಳಿಗಾಳಿಗೆ ರಾಜ್ಯ ತತ್ತರಿಸುತ್ತಿದೆ. ಹಳೆ ಮೈಸೂರು ಭಾಗದಲ್ಲಿ 1.5 ಶತಮಾನದಲ್ಲೇ ಅತಿ ಕಡಿಮೆ ಅನ್ನುವಷ್ಟು ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ. ಮೈಸೂರು ಮತ್ತು ಮಡಿಕೇರಿ ಜಿಲ್ಲೆಗಳು ಭೀಕರ ಶೀತ ಹವೆಯ ಹೊಡೆತಕ್ಕೆ ಸಿಲುಕಿವೆ. ಮಡಿಕೇರಿಯಲ್ಲಿ 132 ವರ್ಷಗಳಲ್ಲೇ ಅತಿ ಕಡಿಮೆ ಅಂದ್ರೆ 4.8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದ್ರೆ, ಮೈಸೂರಿನಲ್ಲಿ 120 ವರ್ಷಗಳಲ್ಲೇ ಕಡಿಮೆ ಎನ್ನಲಾದ 7.7 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಇತ್ತ ಉತ್ತರ ಕರ್ನಾಟಕ ಸಹ ಚಳಿ ಹೊಡೆತಕ್ಕೆ ಸಿಲುಕಿದೆ. ಬಿಜಾಪುರ ಮತ್ತು ಬಿಸಿಲನಾಡು ರಾಯಚೂರು ಜಿಲ್ಲೆಗಳು ಈ ವರ್ಷ ವಿಪರೀತ ಚಳಿಗೆ ಸಾಕ್ಷಿಯಾಗಿವೆ. ಕಳೆದ ಸೋಮವಾರ ಬಿಜಾಪುರದಲ್ಲಿ 8.2 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಅತಿ ಕಡಿಮೆ ಉಷ್ಣಾಂಶ 5.6 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು. ಅದಕ್ಕೆ ಹೋಲಿಸಿದ್ರೆ ಇದು ತುಸು ನೆಮ್ಮದಿ ತರುವ ವಿಚಾರವೇ. ಆದ್ರೆ ಕೊರೆಯುವ ಚಳಿಯೊಂದಿಗಿನ ಮಂಜು ಜನತೆಗೆ ಕಿರಿಕಿರಿ ಮಾಡ್ತಿದೆ. ಇದರಿಂದಾಗಿ ವಾಕಿಂಗ್ ಮತ್ತು ವಾಯು ವಿಹಾರಕ್ಕೆಂದು ಬರುತ್ತಿದ್ದ ಜನ ಹಿಂದೇಟು ಹಾಕುತ್ತಿದ್ದಾರೆ. ಬೆಳಗ್ಗೆ ಮತ್ತು ಸಂಜೆ ರಸ್ತೆಗಳು ಬಿಕೋ ಎನ್ನುತ್ತಿವೆ. ಕಳೆದ 8 ದಿನಗಳಿಂದ ಭಯಂಕರವಾದಂಥ ಚಳಿಗಾಲ ಇದ್ದು, ಮನೆಯಿಂದ ಹೊರಗೆ ಬರಬೇಕಾದ್ರೆ ಭಯಾನಕವಾದಂಥ ಒಂದು ದೃಷ್ಟಿ ಕಾಣ್ತಿತ್ತು. ಬಿಜಾಪುರ ಜಿಲ್ಲೆಗೆ ಎಂಥ ಚಂಡಮಾರುತ ಬರ್ತಂತ ಬಹಳ ಅಂಜಿಕೆ ಇತ್ತು. ನಮ್ಮ ಕಡೆಗೆ ಸಾಮಾನ್ಯವಾಗಿ ಅಷ್ಟೇನು ಚಳಿ ಇದ್ದಿಲ್ಲ. ಈಗ ಇಲ್ಲಿ ಬಂದಿರೋದ್ರಿಂದ ಆ ಒಂದು ವಾತಾವರಣ ನೋಡಿದ್ರೆ ಚಳಿ ಭಾಳ ಇರ್ಬೋದು ಅನ್ನೋ ಒಂದು ಮೂಮೆಂಟ್ ಕಾಣ್ತಾ ಇದೆ. ಇನ್ನು ಬೇಸಿಗೆಯಲ್ಲಿ ಕಾದ ಹೆಂಚಿನಂತಿರುವ ರಾಯಚೂರು ಜಿಲ್ಲೆಯ ಉಷ್ಣಾಂಶ ಈಗ 10 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆಯಾಗಿದೆ. ನಿನ್ನೆ ಕನಿಷ್ಠ ಉಷ್ಣಾಂಶ 8.5 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಚಳಿಯ ಹೊಡೆತದಿಂದಾಗಿ ಸ್ವೆಟರ್, ಮಫ್ಲರ್ ಸೇರಿದಂತೆ ಉಲ್ಲನ್ ಬಟ್ಟೆಗಳ ವ್ಯಾಪಾರ ಭರಾಟೆ ಜೋರಾಗಿದೆ. ವಾಯುವ್ಯ ದಿಕ್ಕಿನಿಂದ ಬೀಸುತ್ತಿರುವ ಶೀತಗಾಳಿಯ ಪರಿಣಾಮ ಉತ್ತರ ಭಾರತದಲ್ಲಿ ಚಳಿಯ ತೀವ್ರತೆ ಹೆಚ್ಚಿದೆ. ಇದರ ಎಫೆಕ್ಟ್ ರಾಜ್ಯದ ಮೇಲೂ ಆಗುತ್ತಿದೆ. ಸದ್ಯ ಶೀತಗಾಳಿ ಕ್ಷೀಣವಾಗಿದ್ದು, ಇನ್ನು 4-5 ದಿನಗಳಲ್ಲಿ ಚಳಿ ಕಡಿಮೆಯಾಗುವುದಾಗಿ ಹವಾಮಾನ ಇಲಾಖೆ ತಿಳಿಸಿದೆ. ಒಟ್ಟಲ್ಲಿ ಹವಾಮಾನದಲ್ಲಾಗ್ತಿರುವ ವೈಪರೀತ್ಯ ಈ ಬಾರಿ ರಾಜ್ಯವನ್ನ ಇನ್ನಿಲ್ಲದಂತೆ ನಡುಗಿಸುತ್ತಿದೆ. ಬಿಜಾಪುರದಿಂದ ರಾಜು ಪಾಟೀಲ್ ಜೊತೆ ಗುರುರಾಜ್ ಹುಗಾರ್, ರಾಯಚೂರು. ಸೊ ಹವಾಮಾನ ಇಲಾಖೆಯವರೇನೋ ಈ ಹಿಂದೆ ಕೂಡ ಉಷ್ಣಾಂಶ ಹಲವಾರು ಜಿಲ್ಲೆಗಳಲ್ಲಿ ದಾಖಲಾಗಿದೆ. ಇರಲಿ, ನಾವು ಪ್ರಾಕೃತಿಕ ವೈಚಿತ್ರ್ಯವನ್ನು ಅನುಭವಿಸಲೇಬೇಕಾಗುತ್ತೆ. ಆದರೆ ಇಂಥ ಚಳಿಗೆ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋದು ಹೇಗೆ?
ಏನು ಎಚ್ಚರಿಕೆ ತಗೊಳ್ಬೇಕು, ಅದರಲ್ಲೂ ಪ್ರಮುಖವಾಗಿ ಈ ಶೀತ ಹವೆ ಮಕ್ಕಳ ಮೇಲೆ ಭಾರಿ ಪರಿಣಾಮವನ್ನು ಬೀರುತ್ತೆ. ಸೊ ಮಕ್ಕಳನ್ನು ನಾವು ಹೇಗೆ ನೋಡ್ಕೊಳ್ಬೇಕು, ಯಾವ ರೀತಿ ಪ್ರಿಕಾಷನ್ಸ್ ತೊಗೋಬೇಕು, ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ. ಇವತ್ತು ನಮ್ಮ ಜೊತೆ ಇದ್ದಾರೆ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಡಾಕ್ಟರ್ ಗೌತಮ್ ಆರ್ ಚೌಧರಿ ಅವರು. ಡಾಕ್ಟರ್ ಗೌತಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಫಸ್ಟು ಈ ಕಾರಣಗಳನ್ನ ನಾವು ನೋಡ್ಕೊಳ್ತಾ ಹೋಗೋದಾದರೆ, ಏನು ಈಗ ಇಷ್ಟು 132 ವರ್ಷದಲ್ಲಿ ಹಿಂದೆಂದೂ ಆಗದೇ ಇರತಕ್ಕಂಥ ಅಷ್ಟು ಕಡಿಮೆ ಉಷ್ಣಾಂಶ ಹಲವಾರು ಜಿಲ್ಲೆಗಳಲ್ಲಿ ಬಂದಿರತಕ್ಕಂಥದ್ದು, ಏನು ಮುಖ್ಯ ಕಾರಣ ಏನು ಅಂತ ಹೇಳ್ತೀರಾ ಇದಕ್ಕೆ? ಈ ಬಾರಿ ನೀವು ಹೇಳಿದಾಗೆ ತುಂಬ ಚಳಿ ಇದೆ. ಎಂದೆಂದೂ ಕಂಡಿರದಂಥ ಚಳಿ ನಾವು ಕಾಣ್ತಾ ಇದ್ದೀವಿ. ಎಸ್ಪೆಷಲಿ ನಾರ್ತ್ ಕರ್ನಾಟಕ ಹೌದು, ತುಂಬ ಬಿಸಿಲಿರುವಂಥ ಜಾಗ. ಅಂಥ ಜಾಗದಲ್ಲೂ ಕೂಡ ನಾವು ತುಂಬ ಚಳಿ ಕಾಣ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನಂದರೆ ನಾವು ಮಾಡ್ಕೊಂಡಿರುವಂಥದ್ದು ಅನ್ಬೋದು, ನಾವು ಅನುಭವಿಸ್ತಾ ಇದ್ದೀವಿ. ಯಾಕಂದರೆ ನೀವು ನೋಡ್ತಾ ಇದ್ದೀರಾ, ಎಲ್ಲ ಟ್ರೀಗಳನ್ನ ಕಟ್ ಮಾಡ್ತಾ ಇದ್ದಾರೆ. ತುಂಬ ನಾವು ಇನ್ಫ್ರಾಸ್ಟ್ರಕ್ಚರ್ ಹೆಸರಿನಲ್ಲಿ ನಮ್ಮ ಪ್ರಕೃತಿಯನ್ನು ನಾವೇ ವಿನಾಶ ಮಾಡ್ತಾ ಇದ್ದೀವಿ. ಈಗ ಮುಂಚೆ ಥರ ಗ್ರೀನ್ರಿ ಇಲ್ಲ, ಫಾರೆಸ್ಟ್ಗಳು ನಾಶ ಆಗ್ತಾ ಇದ್ದಾವೆ. ಅಲ್ಲಿಂದ ವೆಹಿಕಲರ್ ಪೊಲ್ಯೂಷನ್, ಅಂದರೆ ಗಾಡಿಗಳು ತುಂಬ ಜಾಸ್ತಿ ಆಗ್ತವೆ. ಅದರಿಂದ ಪೊಲ್ಯೂಷನ್ನಿಂದ ಆಗ್ಬೋದು. ಒಟ್ಟಾರೆ ಇದನ್ನು ಒಂದು ಪ್ರಕೃತಿ ವೈಫಲ್ಯ ಅನ್ಬೋದು. ಅದಕ್ಕೆ ಕಾರಣ ನಾವು ಮಾನವರೇ ಅನ್ಬೋದು. ಓಕೆ, ಇದರ ಜೊತೆಗೆ ಸಾಮಾನ್ಯ ಈ ವಾಯುಭಾರ ಕುಸಿತ ಅಂತ ಏನಾಗುತ್ತೆ, ಈ ವಾಯುಭಾರ ಕುಸಿತ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಚಳಿಗಾಲದ ಆರಂಭದಲ್ಲಿ ಆಗಲ್ವಂತೆ. ಆದರೆ ಈ ವರ್ಷ ಮಾತ್ರ ಅರಬ್ಬಿ ಸಮುದ್ರದಲ್ಲಿ ಆಗಿರ್ತಕ್ಕಂಥ ವಾಯುಭಾರ ಕುಸಿತ ಚಳಿಗಾಲದಲ್ಲಿ ಆಗಿದೆ. ಹಾಗಾಗಿ ಕೂಡ ಇಷ್ಟೊಂದು ಎಫೆಕ್ಟಿನ ಚಳಿಯನ್ನು ನಾವು ಅನುಭವಿಸಬೇಕಾಗಿದೆ ಅಂತಕ್ಕಂಥ ಅದು ಒಂದು ಕಾರಣ ಆಗ್ಬೋದು. ಓಕೆ, ಸೊ ಆಮೇಲೆ ಮೊದಲೆಲ್ಲ ಹೇಳ್ತಾ ಇದ್ರು, ಈಗ ಪ್ರಕೃತಿಯ ಅಸಮತೋಲನತೆ ಹೇಗಿದೆ ಅಂತಂದರೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಚಳಿಗಾಲ ಯಾವಾಗ ಹೋಗುತ್ತಪ್ಪ ಅಂದರೆ ಶಿವರಾತ್ರಿಗೆ ಶಿವ ಅಂತ ಹೋಯ್ತು ಅಂತ ಹೇಳ್ತಾ ಇದ್ರು. ಆದರೆ ಇಷ್ಟು ವರ್ಷ ನಾವು ನೋಡಿದ್ರೆ ಚಳಿಗಾಲ ಸಂಕ್ರಾಂತಿ ತನಕನೂ ಇರ್ತಾ ಇರಲಿಲ್ಲ. ಈ ವರ್ಷನೇ ಹೀಗಾಗಿರೋದು ನಿಜ. ಸೊ ಇರಲಿ, ಈಗ ಕಾರಣಗಳನ್ನ ಅದು ಏನೇ ಆದರೂ ಕೂಡ ಅನುಭವಿಸ್ಬೇಕಾದವರಂತೂ ನಾವೇನೆ. ಸೊ ಹಾಗಾಗಿ ಈ ಚಳಿಗಾಲ ಇಷ್ಟು ಪ್ರಮಾಣದಲ್ಲಿ ಚಳಿ ಕಡಿಮೆ ಆಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಮಕ್ಕಳ ವಿಚಾರಕ್ಕೆ ಬರೋದಾದರೆ ಏನು ತೊಂದರೆಗಳಾಗ್ತದೆ ಅಂತಕ್ಕಂಥದ್ದು. ಫಸ್ಟ್ ಆಫ್ ಆಲ್ ನಾನು ಒಂದು ಟೆಂಪ್ರೇಚರ್ ಬಗ್ಗೆ ಒಂದು ಸ್ಮಾಲ್ ಮಾಹಿತಿ ಕೊಡ್ತೀನಿ. ಖಂಡಿತ. ಯಾವ ಥರ ಅಂದರೆ ನಮ್ಮ ಬಾಡಿ ಟೆಂಪ್ರೇಚರ್ ಅಂದರೆ ಕೋರ್ ಟೆಂಪ್ರೇಚರ್ ಅಂತೀವಿ ಇದನ್ನು. ಬಾಡಿ ಅಂದರೆ ವಿದಿನ್ ನಮ್ಮ ಬಾಡಿ ಟೆಂಪ್ರೇಚರು ಇಟ್ ಈಸ್ ಕಂಟ್ರೋಲ್ಡ್ ಬೈ ಬ್ರೈನ್. ಓಕೆ, ಅಂದರೆ ತಲಾಮಸ್ ಅಂತಂದ ಇದು ಇರುತ್ತೆ, ಮೆದುಳಲ್ಲಿ ಇದು ಇರುತ್ತೆ, ಭಾಗ ಇರುತ್ತೆ. ಆ ಭಾಗದಿಂದ ಈ ಥರ್ಮೋ ರೆಗ್ಯುಲೇಟರಿ ನ್ಯೂರಾನ್ಸ್ ಅಂತ ಇರುತ್ತೆ. ಓಕೆ, ನಮ್ಮ ಬಾಡಿಯಲ್ಲಿ ಏನೇ ಟೆಂಪ್ರೇಚರಲ್ಲಿ ಅಂದರೆ ಟೆಂಪ್ರೇಚರ್ ವ್ಯತ್ಯಾಸ ಆದರೆ ಈ ಭಾಗ ಸಂದೇಶ ಕಳಿಸುತ್ತೆ. ಸಂದೇಶ ಕಳಿಸಿ ನಮ್ಮ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಆಗೋಕ್ಕೆ ಸಹಾಯ ಮಾಡುತ್ತೆ. ಸೊ ಇದರಲ್ಲಿ ಏರ್ ಪೇರ್ ಕಂಡು ಬಂದಾಗ ಅಂದರೆ ನಮ್ಮ ಬಾಡಿ ಕೋರ್ ಟೆಂಪ್ರೇಚರ್ ಸಾಮಾನ್ಯವಾಗಿ 98.6 ಫ್ಯಾರೆನ್ಹೀಟ್ ಇರುತ್ತೆ. ಓಕೆ, ಅಥವಾ 98.6 ಓಕೆ, ಅಥವಾ 37 ಡಿಗ್ರಿ ಸೆಂಟಿಗ್ರೇಡ್ ಅನ್ಬೋದು. ಸೊ ಇದಕ್ಕಿಂತ ಅಂದರೆ ಬಿಲೋ 95 ಫ್ಯಾರೆನ್ಹೀಟ್ ಬಂದಾಗ ಅಥವಾ 37 ಡಿಗ್ರಿಗಿಂತ ಕಡಿಮೆ ಬಂದಾಗ ಸೊ ಒಂದು ಹೈಪೋಥರ್ಮಿಯಾ ಅಂತ ಆಗುತ್ತೆ. ಆ ಹೈಪೋಥರ್ಮಿಯಾ ಏನಂದ್ರೆ ಬಾಡಿ ಟೆಂಪ್ರೇಚರ್ ಬಿಲೋ ದ ನಾರ್ಮಲ್ ಲಿಮಿಟ್ಸ್. ಓಕೆ, ಉಷ್ಣಾಂಶ ಕಡಿಮೆ ಹೋಗೋದು. ಅದರಿಂದ ಆಗುವಂಥ ದುಷ್ಪರಿಣಾಮಗಳೇನೆಂದರೆ ಸೊ ಮೆಂಟಲ್ ಕನ್ಫ್ಯೂಷನ್ ಆಗ್ಬೋದು. ಅಂದರೆ ಇದು ಸಾಮಾನ್ಯ ಮಕ್ಕಳಲ್ಲಿ ಜಾಸ್ತಿ ಆಗುತ್ತಾ? ಎಲ್ಲರಲ್ಲೂ ಆಗುತ್ತೆ. ಮಕ್ಕಳು 4 ಪಟ್ಟು ಜಾಸ್ತಿ ಇರುತ್ತೆ. ಅಂದರೆ ಒಬ್ಬ ಅಡಲ್ಟ್ಗಿಂತ ಮಕ್ಕಳಲ್ಲಿ ಇದು 4 ಪಟ್ಟು ಜಾಸ್ತಿ ಇರುತ್ತೆ. ಏನಿದು ಹೈಪೋಥರ್ಮಿಯಾ ಅಂತಂದ್ರೆ? ಹೈಪೋಥರ್ಮಿಯಾ ಅಂದರೆ ಬಾಡಿ ಈ ಕೋರ್ ಟೆಂಪರೇಚರ್ ಅಂತ ಹೇಳಿದ್ನಲ್ವ ನಾನು, ಅದು 35 ಡಿಗ್ರಿಗಿಂತ ಕಡಿಮೆ ಬರೋದು. ಕಡಿಮೆ ಬಂದಾಗ ಏನಾಗುತ್ತೆ, ಬಾಡಿಯಲ್ಲಿ ರಕ್ತ ಚಲನೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಅಥವಾ ಅದು ರಕ್ತ ಚಲನೆಯಲ್ಲಿ ವ್ಯತ್ಯಾಸ ಆದಾಗ ಟಿಶ್ಯೂಗಳಿಗೆ ಅಂದರೆ ಆರ್ಗನ್ಸ್ಗಳಿಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ. ಆಕ್ಸಿಜನ್ ಸಪ್ಲೈ ಕಡಿಮೆ ಆದಾಗ ಬ್ರೈನ್ಗೂ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ. ಆಮೇಲೆ ಅದರಿಂದ ಮೆಂಟಲ್ ಕನ್ಫ್ಯೂಷನ್ ಆಗ್ಬೋದು, ಟಿಶ್ಯೂ ಡ್ಯಾಮೇಜ್ ಆಗ್ಬೋದು, ಅಥವಾ ಮಾನವಿಕ ಪ್ರಾಣಾಪಾಯನ ಆಗ್ಬೋದು. ಅದಲ್ಲದೆ ಒಂದು ಫ್ರೋಸ್ಟ್ ಬೈಟ್ ಅಂತೀವಿ. ಫ್ರೋಸ್ಟ್ ಬೈಟ್ ಅನ್ನೋದು ಟೆಂಪರೇಚರ್ ಇಲ್ಲಿ ಏನಾಗುತ್ತೆ, ಚಳಿ ಇದ್ದಾಗ ಆದರೆ ಒಂದು ನೀವು ಈ ಕೋಲ್ಡ್ ಇದಕ್ಕೆ ವಾತಾವರಣಕ್ಕೆ ಎಕ್ಸ್ಪೋಸ್ ಆಗ್ತೀರಾ. ಎಕ್ಸ್ಪೋಸ್ ಆದಾಗ ಪರ್ಟಿಕ್ಯುಲರ್ ಆಗಿ ಕೈ ಮತ್ತು ಕಾಲು, ಮೂಗು, ಕಿವಿಗಳು ಏನಾಗುತ್ತೆ, ಈ ಕೋಲ್ಡಿಂದ ನಮ್ನೆಸ್ ಅಂತೀವಿ. ನಮ್ನೆಸ್ ಅಂದರೆ ನೀವು ಸೆನ್ಸೇಷನ್ ಕಳ್ಕೊಳ್ಳುತ್ತೆ. ಸೆನ್ಸೇಷನ್ ಕಳ್ಕೊಂಡಾಗ ಗಟ್ಟಿ ಆಗುತ್ತೆ, ಒರಟಾಗುತ್ತೆ. ಅಲ್ಲಿಂದ ಒಂಥರ ರಫ್ ಆಗಿಬಿಟ್ಟು ಸೆನ್ಸೇಷನ್ನೇ ಕಳ್ಕೊಳ್ಳುತ್ತೆ. ಆ ಪಾರ್ಟ್ ಮುಟ್ಟಿದಾಗ ನಾವು ಆ ಪಾರ್ಟ್ ಇದೆ ಎಲ್ಲೋ ನಾವು ಅನ್ಕೋತೀವಿ, ಆ ಥರ ಆಗ್ಬಿಡುತ್ತೆ. ಆ ಥರ ಆಗಿ ನೆಕ್ಸ್ಟ್ ರಕ್ತ ಚಲನೆ ನಿಂತು ಹೋಗ್ಬೋದು. ಆ ಪಾರ್ಟಿಗೆ ರಕ್ತ ಚಲನೆ ನಿಂತು ಹೋಗ್ಬಿಟ್ಟು ಆ ಪಾರ್ಟ್ ಡೆಡ್ ಆಗ್ಬೋದು. ಅಂದರೆ ಗ್ಯಾಂಗ್ರೀನ್ ಅಂತ ನೀವು ಗ್ಯಾಂಗ್ರೀನ್ ಆಗ್ಬೋದು. ಗ್ಯಾಂಗ್ರೀನ್ ಆದರೆ ಆ ಪಾರ್ಟ್ನೇ ಇದು ಆಗ್ಬೋದು, ತೆಗಿಬೇಕಾಗುತ್ತೆ.
ಹಾಗಾದರೆ ಈ ಹೈಪೋಥರ್ಮಿಯಾ ಸಿಂಪ್ಟಮ್ಸ್ ಏನು, ಹೇಗೆ ಗೊತ್ತಾಗುತ್ತೆ ಸಾಮಾನ್ಯವಾಗಿ ನಮಗೆ ಮನೆಯಲ್ಲಿ ಮಕ್ಕಳುಗಳನ್ನ ಅವ್ರ ತಾಯಂದ್ರಗಳು ನೋಡ್ಕೊಳ್ಬೇಕಾದ್ರೆ ಈ ಹೈಪೋಥರ್ಮಿಯಾ ಆಗಿದೆ ಅಂತಕ್ಕಂಥದ್ದು ಏನಾದ್ರು ಸಿಂಪ್ಟಮ್ಸ್ ಗೊತ್ತಾಗುತ್ತಾ? ಸಡನ್ನಾಗಿ ಹೈಪೋಥರ್ಮಿಯಾ ಅಂದರೆ ಸಡನ್ನಾಗಿ ಹೈಪೋಥರ್ಮಿಯಾಗಿ ಹೋಗಲ್ಲ ಅಂದರೆ ಈಗ ಉಷ್ಣಾಂಶ ಕಡಿಮೆ ಆದಾಗ ಶೂರಿಂಗ್ ಆಗ್ಬೋದು ಮಗು. ಒಂದು ಈಗ ಸಾಮಾನ್ಯ 1 ವರ್ಷದ ಒಳಗಡೆ ಇರುವಂಥ ಮಕ್ಕಳು ಏನಂದರೆ ನಡುಗೋದು, ಮೈ ತುಂಬ ನಡುಗೋದು, ಇದ್ದಕ್ಕಿಂತಂತೆ ತುಂಬ ನಡುಗೋದು, ಅಳೋದು, ಮೈ ನೀಲ್ಗಟ್ಟೋದು, ಈ ಥರ ಎಲ್ಲ ಆಗ್ಬೋದು ಒಂದು ನಾರ್ಮಲ್ ಮಗುವಲ್ಲಿ ಸಡನ್ ಆಗಿ ಟೆಂಪ್ರೇಚರ್ ಚೇಂಜ್ ಆದಾಗ. ಸೊ ಅದು ಗೊತ್ತಾದಾಗ ಅವಾಗ ಏನಾದರೂ ಅದಕ್ಕೆ ಅಂದರೆ ಕೆಲವರೆಲ್ಲ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಏನೋ ಚಳಿ ಬಂದಿದೆ ಹಾಗೆ ಹೇಗೆ ಅಂತ. ಫೀವರ್ ಬರ್ತಕ್ಕಂಥ ಚಾನ್ಸಸ್ ಏನಾದರೂ ಇದೆಯಾ, ಅದು ಗೊತ್ತಾಗುತ್ತಾ ಫೀವರ್ನಲ್ಲಿ? ಫೀವರ್ ಬರ್ಬೋದು. ಫೀವರ್ ಬಂದಾಗ ಹೈಪರ್ಥರ್ಮಿಯಾ ಅಂತೀವಿ ಅದಕ್ಕೆ. ಹೈಪರ್ಥರ್ಮಿಯಾ ಅಂದರೆ ಈ 37 ಡಿಗ್ರಿ ಹೈಪರ್ಥರ್ಮಿಯಾ ಅನ್ನೋದು ಸಾಮಾನ್ಯ ಈ ಸೀಸನಲ್ಲಿ ಬರ್ತಕ್ಕಂಥದ್ದಲ್ಲ ಅನ್ಸುತ್ತಲ್ವಾ? ಬರ್ಬೋದು. ಫ್ಲೂ, ಜ್ವರ ಇದೆಲ್ಲ ಕಾಮನ್ ಆಗಿ ಈ ಸೀಸನಲ್ಲಿ ಬರುತ್ತೆ. ಶೀತ, ಕೆಮ್ಮು ಇದೆಲ್ಲ ಬರ್ಬೋದು. ಸೊ ಮಕ್ಕಳುಗಳಿಗೆ ಹಾಗಾದ್ರೆ ಹೈಪೋಥರ್ಮಿಯಾ ಅಂತಕ್ಕಂಥದ್ದು ಒಂದು ತುಂಬಾ ಡೇಂಜರಸ್ ಡೇಂಜರಸ್ ಡಿಸೀಸ್ ಅಂತ ಹೇಳ್ಬೋದಾ? ಡಿಸೀಸ್ ಅಂದ್ರೆ ಲಕ್ಷಣ ಅನ್ಬೋದು. ಅದರ ನಂತರ ಮಕ್ಕಳುಗಳಿಗೆ ಇನ್ನೇನು ತೊಂದರೆ ಆಗ್ಬೋದು? ಆ ಥರ ಹೈಪೋಥರ್ಮಿಯಾ ಆದಾಗ ಮಕ್ಕಳನ್ನ ಬೆಚ್ಚಗಿರುವಂಥದ್ದು ಪ್ರಯತ್ನ ಮಾಡ್ಬೇಕು ನಾವು. ತುಂಬ ಬೆಚ್ಚಗಿಡಬೇಕು. ಡಬಲ್ ಲೇಯರ್ಡ್ ಬಟ್ಟೆಗಳನ್ನ ಹಾಕಬೇಕು. ಅಂದರೆ ಒಂದು ಬಟ್ಟೆ ಮೇಲೆ ಇನ್ನೊಂದು ಬಟ್ಟೆನ ಹಾಕಬೇಕು. ಕೈಗಳನ್ನು ಕವರ್ ಮಾಡ್ಕೋಬೇಕು. ಅಲ್ಲಿಂದ ಕಾಲುಗಳನ್ನ ಸಾಕ್ಸ್ ಹಾಕಬೇಕು. ಅಲ್ಲಿಂದ ಇವಾಗ ರಿಸೆಸ್ ಮಾಡ್ತಾ ಇರ್ತಾವೆ ಪದೇ ಪದೇ ಮಕ್ಕಳು, ನ್ಯಾಪ್ಕಿನ್ನ ಪದೇ ಪದೇ ಚೇಂಜ್ ಮಾಡಬೇಕು. ಹಾಗೆ ಒದ್ದೆ ಇದನ್ನ ಅಲ್ಲೇ ಬಿಡಬಾರ್ದು. ಆ ಪರ್ಟಿಕ್ಯುಲರ್ನ ಎಲ್ಲ ಡ್ರೈ ಆಗಿಡಬೇಕು. ಸಾಮಾನ್ಯ ಈಗ 1 ರಿಂದ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಈ ಚಳಿಯ ಎಫೆಕ್ಟ್ ಯಾವ ವಯಸ್ಸಿನ ಮಕ್ಕಳುಗಳಿಗೆ ಜಾಸ್ತಿ ಆಗುತ್ತೆ? ಯೂಶಲಿ 0 to 5 years. 0 to 5 years. ಅಂದರೆ ಈಗ ಮಗುವಿನಿಂದ 5 ವರ್ಷದ ಮಕ್ಕಳಿಗೆ ಜಾಸ್ತಿ ಎಫೆಕ್ಟ್ ಆಗ್ತಕ್ಕಂಥದ್ದು ಹೈಪರ್ಥರ್ಮಿಯಾ ಲಕ್ಷಣಗಳು, ಹೈಪೋಥರ್ಮಿಯಾ ಲಕ್ಷಣಗಳು ಕಾಣಿಸ್ಕೊಳ್ತಾರೆ. ಓಕೆ, ಅಂಥ ಟೈಮ್ನಲ್ಲಿ ಈಗ ಮನೆಯಲ್ಲಿ ನೀವು ಹೇಳಿದ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತು ಅಂತ ಇಟ್ಕೊಳ್ಳೋಣ. ಮಗು ಗಡಗಡ ನಡುಕ್ತಕ್ಕಂಥದ್ದು ಅಥವಾ ಪದೇ ಪದೇ ಯೂರಿನ್ ಮಾಡ್ಕೊಳ್ತಕ್ಕಂಥದ್ದು ಹೀಗೆಲ್ಲ ಆದಾಗ ಈ ಫಸ್ಟ್ ಏಡ್ ಅಂತ ನಾವೇನು ಹೇಳ್ತೀವಿ, ಮಕ್ಕಳುಗಳನ್ನ ಏನು ಮಾಡಬೇಕಾಗತ್ತೆ ತಾಯಿಯಾದವರು? ಏನಾಗುತ್ತೆ, ಮಗು ತಾಯಿ ಹತ್ರ ಇದ್ದಾಗ ತುಂಬ ಚೆನ್ನಾಗಿರುತ್ತೆ. ಓಕೆ. ಸೊ ಹೆಚ್ಚಾಗಿ ಮಗು ತಾಯಿ ಹತ್ರನೇ ಮಲಗೋದು ಇದನ್ನೆಲ್ಲ ನೋಡ್ಕೋಬೇಕು. ಅಲ್ಲಿ ಮಗುನ ಬೆಚ್ಚಗೆ ಇಡಬೇಕು. ಅಂದರೆ ಬ್ಲ್ಯಾಂಕೆಟ್ಸ್ನ ಕವರ್ ಮಾಡಬೇಕು. ಅಲ್ಲಿಂದ ಮಗುಗೆ ತುಂಬ ಉಸಿರು ಕಟ್ಟುವಂಥ ವಾತಾವರಣ ಕ್ರಿಯೇಟ್ ಮಾಡಬಾರ್ದು. ಉಸಿರು ಕಟ್ಟೋ ವಾತಾವರಣ ಅಂದರೆ ಮಗುನ ನೋಡಿ ಕೆಲವು ಏನು ಮಾಡ್ತಾರೆ, ಪಕ್ಕ ಎಲ್ಲ ದಿಂಬಿಂದ ಕವರ್ ಮಾಡ್ತಾರೆ. ಮಗು ತುಂಬ ಬ್ಲ್ಯಾಂಕೆಟ್ಸ್ ಮೇಲೆ ಬ್ಲ್ಯಾಂಕೆಟ್ಸ್ ಹಾಕ್ತಾ ಹೋಗ್ತಾರೆ. ಉಸಿರಾಡೋದಕ್ಕೂ ತೊಂದರೆ ಆಗುತ್ತೆ. ಅವಾಗ ಏನಾಗುತ್ತೆ, ಕೆಲವೊಂದ್ಸರಿ ಈ ರೀತಿ ಮಾಡೋದ್ರಿಂದ ಮಗು ಪ್ರಾಣ ಹೋಗೋ ಚಾನ್ಸಸ್ ಇರುತ್ತೆ. ಉಸಿರು ಓಕೆ. ಸೊ ಮಗುನ ಚೆನ್ನಾಗಿ ವೆಂಟಿಲೇಟ್ ಆಗಬೇಕು. ಅಂದರೆ ಉಸಿರಾಡ್ತಾ ಇರಬೇಕು ಮಗು ಚೆನ್ನಾಗಿ, ಹಾಗೆ ಬೆಚ್ಚಗಿರಬೇಕು. ಆ ಥರ ನೋಡ್ಕೋಬೇಕು. ಏನಂದರೆ ಈಗ ತುಂಬ ಚಳಿ ಇರುತ್ತೆ ಕಂಡೀಷನ್, ತುಂಬ ಅಂದರೆ ತುಂಬ ಕಂಟ್ರೋಲೇ ಆಗಲ್ಲ. ಅವಾಗ ಏನು ಮಾಡಬೇಕಂದ್ರೆ ಸಾಮಾನ್ಯವಾಗಿ ಮನೆಯಲ್ಲಿ, ಅಂದರೆ ಈಗ ಹಾಸ್ಪಿಟಲಲ್ಲಿ ರೇಡಿಯಂಟ್ ವಾರ್ಮರ್ ಅಂತೀವಿ ನಾವು, ಅದ್ರ ಮೇಲೆ ಮಕ್ಕಳನ್ನ ಇಡ್ತೀವಿ. ಅದು ಮನೆಯಲ್ಲಿ ಎಲ್ಲರೂ ಮನೆಯಲ್ಲಿ ಇರಲ್ಲ, ಇಟ್ಕೊಳ್ಳೋದೇ ಇಲ್ಲ. ಅವಾಗ ಏನು ಮಾಡಬೇಕಂದ್ರೆ, ಇವಾಗ ಸಾಮಾನ್ಯವಾಗಿ ಬಲ್ಬ್ ಸಿಗುತ್ತಲ್ವ ನಮಗೆ, 100 ವ್ಯಾಟ್ ಬಲ್ಬ್ ಇರುತ್ತೆ. 100 ವ್ಯಾಟ್ ಬಲ್ಬ್ನ ಈಗ ಸ್ಟಡಿ ಲ್ಯಾಂಪ್ ಇರುತ್ತಲ್ವ, ಅಂದರೆ ಒಂದು 45 to 50 ಸೆಂಟಿಮೀಟರ್ ಹೈಟಲ್ಲಿ ಮಗುವಿನ ಮೇಲೆ ಬಿಡಬೇಕು. ಕಣ್ಣಿನ ಮೇಲೆ ಇರಬಾರ್ದು, ಬಾಡಿ ಮೇಲೆ ಲೈಟ್ನ ಬಿಟ್ಟಿರಬೇಕು. ಇದರಿಂದ ಏನಾಗುತ್ತೆ, ಈ ಥರ ಲೈಟ್ ಬಿಡೋದ್ರಿಂದ ಬಾಡಿ ವಾರ್ಮ್ ಆಗಿರುತ್ತೆ, ಟೆಂಪರೇಚರ್ ಮೇಂಟೈನ್ ಆಗುತ್ತೆ. ಕೋಲ್ಡ್ ಅಟ್ಯಾಕಿಂದ ಮಗುನ ನಾವು ಇದು ಮಾಡ್ಬೋದು, ಪ್ರಿವೆಂಟ್ ಮಾಡ್ಬೋದು. ಈಗ ಮೆಂಟಲ್ ಕನ್ಫ್ಯೂಷನ್ಸ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಈ ಮಕ್ಕಳುಗಳಿಗೆ ಮೆಂಟಲ್ ಕನ್ಫ್ಯೂಷನ್ ಆದಾಗ ಹೇಗೆ ರಿಯಾಕ್ಟ್ ಮಾಡ್ತವೆ ಮಕ್ಕಳು ಮೆಂಟಲ್ ಕನ್ಫ್ಯೂಷನ್ ಆದಾಗ ಅದೇ ಎಕ್ಸೆಸಿವ್ ಕ್ರೈ ಮಾಡೋದು. ನೀವು ಏನೋ ರೆಸ್ಪಾಂಡ್ ಮಾಡ್ತಾ ಇರ್ತಾರೆ ಮಗುಗೆ ನಾರ್ಮಲ್ ಆಗಿ. ರೆಗ್ಯುಲರ್ ಆಗಿ ಈಗ ಹಾಲು ಕುಡಿಬೇಕಾದ್ರೆ ಮಗುನ ನಗ್ತಾ ಇರುತ್ತೆ, ಅಥವಾ ಮಗುನ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ ಮೊದಲು. ಅವಾಗ ನಾರ್ಮಲ್ ಆಗಿ ಕಮ್ಯುನಿಕೇಶನ್, ಆ ರೀತಿ ಕಮ್ಯುನಿಕೇಶನ್ ಇರಲ್ಲ. ಮಗು ಒಂಥರ ಏನೋ ಆಡ್ತಾ ಇರುತ್ತೆ, ಕಣ್ಣೆಲ್ಲೆಲ್ಲೋ ತೋರಿಸ್ತಾ ಇರುತ್ತೆ, ಅಲ್ಲಿಂದ ಏನೋ ಸೌಂಡ್ ಮಾಡ್ತಾ ಇರುತ್ತೆ. ಅಲ್ಲ, ವಿಚಿತ್ರವಾದ ಒಂದು ಈಗ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಚೇಂಜ್ ಆಗ್ಬಿಡುತ್ತೆ. ಅದರಲ್ಲೂ ಈ ತಾಯಿಯಾದವರು ಮಗುವನ್ನ ಹತ್ತಿರದಿಂದ ನೋಡಿರ್ತಕ್ಕಂಥವ್ರು ಗೊತ್ತಾಗ್ಬಿಡುತ್ತೆ ಅಲ್ವಾ? ಸಾಮಾನ್ಯ ಮಗುವಿನ ಬಿಹೇವಿಯರ್ ಅಲ್ಲಿ ವ್ಯತ್ಯಾಸ ಆದಾಗ ತಾಯಿನೇ ಫಸ್ಟ್ ಕಂಡ್ಕೊಳ್ತಕ್ಕಂಥ ಗೊತ್ತಾಗ್ಬಿಡುತ್ತೆ. ಓಕೆ. ಸೊ ಈ ಚಳಿಯ ಎಫೆಕ್ಟಿಂದ ಏನು ಮಕ್ಕಳ ಮೇಲೆ ಹೈಪೋಥರ್ಮಿಯಾ ಅಂತಕ್ಕಂಥದ್ದು ಅಟ್ಯಾಕ್ ಆಗುತ್ತೆ, ಇದರ ಲಕ್ಷಣಗಳೇನು ಮತ್ತು ಇದ್ರ ಬಗ್ಗೆ ಈ ಥರದ್ದು ಆದಾಗ ಮಗುವನ್ನು ನಾವು ಹೇಗೆ ನೋಡ್ಕೊಳ್ಬೇಕು ಅಂತಂದ್ಬಿಟ್ಟು ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡಿದ್ರು. ಇನ್ನೂ ಹಲವಾರು ವಿಚಾರಗಳಿದೆ ಚರ್ಚೆ ಮಾಡೋದಕ್ಕೆ. ಅದಕ್ಕೂ ಮುನ್ನ ಒಂದು ಪುಟ್ಟ ಬ್ರೇಕ್.